ಗುರುಗಳೇ, ಇವತ್ತು ದಿನ ವಿಶೇಷತೆಯಲ್ಲಿ ಸಂಕಷ್ಟಹರ ಚತುರ್ಥಿ, ಅದು ಲಂಬೋದರ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿದ್ರಿ. ಇದರ ಆಚರಣೆ ಹೇಗೆ, ಹಾಗೆ ಎಷ್ಟು ಸಮಯಕ್ಕೆ ನಾವು ಚಂದ್ರನನ್ನ ದರ್ಶನ ಮಾಡ್ಕೋಬೇಕು, ಇದನ್ನೆಲ್ಲ ತಿಳಿಸ್ಕೊಡ್ತೀರಾ? ಇಂದಿನ ದಿವಸ ಸಂಕಷ್ಟಹರ ಚತುರ್ಥಿ. ಈ ಸಂಕಷ್ಟಹರದಲ್ಲಿ ಒಂದೊಂದು ಮಾಸದಲ್ಲಿ ಬರುವಂತಹ ಸಂಕಷ್ಟಿಗೆ ಒಂದೊಂದು ಹೆಸರಿದೆ. ಇಂದಿನ ಸಂಕಷ್ಟಿಗೆ ಲಂಬೋದರ ಹೇಳುವಂತಹ ಹೆಸರು, ಅರ್ಥಾತ್ ಗಣಪತಿಗೆ ಲಂಬೋದರ ಹೇಳುವಂತಹ ಒಂದು ಹೆಸರಿದೆ. ಆದ್ದರಿಂದ ಆ ಲಂಬೋದರನಿಗೆ ಮೀಸಲಾಗಿರ್ತಕ್ಕಂತಹ ಸಂಕಷ್ಟಿ. ಆದ್ದರಿಂದ ಲಂಬೋದರನು ಇವತ್ತಿನ ಸಂಕಷ್ಟವನ್ನೆಲ್ಲವನ್ನೂ ಪರಿಹಾರ ಮಾಡ್ತಾನೆ. ಆ ಲಂಬೋದರನನ್ನು ನಾವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಉಪನಿಷತ್ತು ಮೂಲಕವಾಗಿ ನಾವು ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಗಣಪತಿಯು ಉಪನಿಷತ್ ಪ್ರಿಯ. ಉಪನಿಷತ್ತು ಹೇಳುವಂತಹ ಒಂದು ಮಂತ್ರ, ಆ ಉಪನಿಷತ್ ಮಂತ್ರದಿಂದ ಗಣಪತಿಯನ್ನು ಆರಾಧಿಸಿದಾಗ ಗಣಪತಿಯು ಸುಪ್ರೀತನಾಗ್ತಾನೆ. ಗಣಪತಿಯ ಗಾಯತ್ರಿ ಮಂತ್ರ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತು. ಇದು ಗಣಪತಿಯ ಗಾಯತ್ರಿ ಮಂತ್ರವಾಗಿರ್ತಕ್ಕಂಥದ್ದು. ಗಣಪತಿಗೆ ಓಂ ಗಂಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತು ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ರದಂಚ ವರದಂ ಹಸ್ತೈಃ ಬಿಭ್ರಾಣಂ ಮೂಷಕಧ್ವಜಂ. ಈ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಹೋಗ್ತದೆ ಉಪನಿಷತ್ತಿನಲ್ಲಿ. ಗಣಪತಿಯು ವಿಶೇಷವಾಗಿ ಸೂಕ್ಷ್ಮವಾದಂತಹ ಕಣ್ಣುಳ್ಳವನು. ಇಡೀ ಪ್ರಪಂಚಕ್ಕೆ ಅವನು ದೊಡ್ಡದಾಗಿ ಕಂಡರೂ ಸಹಿತವಾಗಿ ಅವನ ಕಣ್ಣು ವಿಶ್ವದಲ್ಲಿರ್ತಕ್ಕಂತಹ ಎಲ್ಲವನ್ನು ಸೂಕ್ಷ್ಮತೆಯನ್ನು ಸಹಿತವಾಗಿ ಕಂಡುಹಿಡಿತದೆ. ಅದರಿಂದಲೇ ಕಣ್ಣು ಸಣ್ಣದಾಗಿರುವವನು, ದೇಹ ದೊಡ್ಡದಾಗಿರುವವನು, ದೇಹ ಲಂಬವಾಗಿರ್ತಕ್ಕಂಥವನು ಲಂಬೋದರ. ಆದ್ದರಿಂದ ಲಂಬೋದರನ ಆರಾಧನೆಯನ್ನು ನಾವು ಇವತ್ತಿನ ದಿವಸ ಮಾಡುವುದರಿಂದ ಉಪನಿಷತ್ತಿನ ಮೂಲಕವಾಗಿ ಲಂಬೋದರನ ಆರಾಧನೆ, ಜೊತೆಯಲ್ಲಿ ಲಂಬೋದರನಿಗೆ ವಿಶೇಷವಾಗಿ ನೈವೇದ್ಯಕ್ಕಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮೋದಕ ಪ್ರಿಯ ಅವನು. ಮೋದಕವನ್ನು ಕೊಡುವುದರಿಂದ ಗಣಪತಿಯು ಸುಪ್ರೀತನಾಗ್ತಾನೆ. ಈ ಮೋದಕವನ್ನು ಮಾಡುವಲ್ಲಿ ಹಿಟ್ಟಿನ ಮೋದಕವನ್ನು ಮಾಡುವವರಿದ್ದಾರೆ. ಹಿಟ್ಟನ್ನು ಕಾಸಿ ಅದಕ್ಕೆ ಬೆಲ್ಲವನ್ನು ಹಾಕಿ, ಅದನ್ನು ತೆಂಗಿನಕಾಯಿಯನ್ನು ತುರಿದು ಹಾಕಿ, ಅದನ್ನು ಮುದ್ದೆ ಕಟ್ಟಿ ಇದು ಮೋದಕ ಅಂತ ಗಣಪತಿಗೆ ನೈವೇದ್ಯವನ್ನು ಮಾಡುವವರಿದ್ದಾರೆ. ಆದರೆ ಗಣಪತಿಗೆ ವಿಶೇಷವಾಗಿ ಪುರಿಯ ಆಕೃತಿಯಲ್ಲಿ ಗೋಧಿ ಹಿಟ್ಟನ್ನು ಒರೆದು ಅದರ ಮಧ್ಯಭಾಗದಲ್ಲಿ ಹೂರಣವನ್ನು ಹಾಕಿ ಅದನ್ನು ಗಣಪತಿಯ ಸುಂಡಲಿನ ತುದಿಯ ಆಕೃತಿಯಂತೆ ಮಾಡಿ ಅದನ್ನು ತುಪ್ಪದಲ್ಲಿ ಕರಿದು ಗಣಪತಿಗೆ ನೈವೇದ್ಯವನ್ನು ಮಾಡಿದಾಗ ಗಣಪತಿಯು ಸುಪ್ರೀತನಾಗ್ತಾನೆ. ಕೆಲವರು ಕರ್ಜಿಕಾಯಿ ಮಾಡ್ತಾರೆ, ಕೆಲವರು ಮೋದಕವನ್ನೇ ಮಾಡ್ತಾರೆ, ಕೆಲವರು ಪಂಚಕಜ್ಜಾಯವನ್ನು ನೈವೇದ್ಯ ಮಾಡ್ತಾರೆ. ಇವೆಲ್ಲವೂ ಗಣಪತಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಇದು ಯಾವುದೂ ಆಗದೇ ಹೋದಂತಹ ಸಂದರ್ಭದಲ್ಲಿ ಲಂಬೋದರನಿಗೆ ಹೊಟ್ಟೆ ತುಂಬುವುದಕ್ಕಾಗಿ ವಿಶೇಷವಾಗಿ ಕಡಲೆಕಾಳನ್ನು ನೆನೆ ಹಾಕಿ ಅದನ್ನು ನೈವೇದ್ಯವನ್ನು ಮಾಡುವಂತಹ ಪದ್ಧತಿ ಇರತಕ್ಕಂಥದ್ದು. ಇಲ್ಲಿ ಕಡಲೆಕಾಳಿ ಒಗ್ಗರಣೆ ಏನಿಲ್ಲ, ನೆನೆ ಹಾಕಿದ ಕಡಲೆಕಾಳು ಅಥವಾ ತೆಂಗಿನಕಾಯಿಯ ಚೂರು ಇವುಗಳನ್ನು ನೈವೇದ್ಯವನ್ನು ಮಾಡುವುದೆಂದಲೂ ಗಣಪತಿಯು ಸುಪ್ರೀತನಾಗ್ತಾನೆ. ಅರ್ಥಾತ್ ಹಣ್ಣು ಕಾಯಿ ನೈವೇದ್ಯ ಅಥವಾ ಪಂಚಫಲಗಳ ನೈವೇದ್ಯ ಗಣಪತಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಗಣಪತಿ ಲಂಬೋದರನಿಗೆ ವಿಶೇಷವಾಗಿ ಗರಿಕೆ ಆಹಾರವನ್ನು ಹಾಕುವುದರಿಂದ ಲಂಬೋದರನು ಸುಪ್ರೀತನಾಗಿ ಇವತ್ತಿನ ದಿವಸದ ಎಲ್ಲ ಲಂಬವಾಗಿರತಕ್ಕಂತಹ ನಿಮ್ಮ ಕೆಲಸ ಕಾರ್ಯಗಳನ್ನು ನೇರ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಲಂಬೋದರನ ಆರಾಧನೆಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಸಾಯಂಕಾಲದ ಸಂದರ್ಭದಲ್ಲಿ ವಿಶೇಷವಾಗಿ ಗಣಪತಿ ದೇವರಿಗೆ ಮಹಾಮಂಗಳಾರತಿ, ಮಹಾ ನೈವೇದ್ಯ, ಮಹಾಪ್ರಸಾದ ಇತ್ಯಾದಿಗಳನ್ನು ಮಾಡುವುದರ ಮೂಲಕವಾಗಿ ಚಂದ್ರ ದರ್ಶನವನ್ನು ಮಾಡಿಕೊಂಡು ಮನೆ ಮಂದಿ ಎಲ್ಲ ಕುಳಿತು ಸಾಯಂಕಾಲದಲ್ಲಿ ಭೋಜನವನ್ನು ಮಾಡುವುದರಿಂದ ಸಂಕಷ್ಟಹರ ಚತುರ್ಥಿಯ ಸತ್ಫಲಗಳು ಏನಿದೆಯೋ ಅದೆಲ್ಲವೂ ಸಹಿತವಾಗಿ ಲಭ್ಯವಾಗ್ತದೆ. ಲಂಬೋದರನ ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ಇವತ್ತಿನ ದಿವಸ. ಲಂಬೋದರ ಸಂಕಷ್ಟಹರ ಚತುರ್ಥಿಯ ಸಂದರ್ಭದಲ್ಲಿ ಶುಭವಾಗುತ್ತೆ.